ಹಾಯ್ ಡಿಯರ್ SSLC ಸ್ಟೂಡೆಂಟ್ಸ್, ಇಲ್ಲಿ ನಾವು ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ನಿಮ್ಮ ಪರೀಕ್ಷೆಗಳಲ್ಲಿ ಕೇಳ್ತಕ್ಕಂತಹ ಗ್ರಾಮರ್ ಟಾಪಿಕ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಬನ್ನಿ ಫಸ್ಟ್ ಕ್ವಶನನ್ನು ನೋಡೋಣ. ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂತ ಇದೆ. ಸೊ ಕ್ವಶನ್ ಟ್ಯಾಗನ್ನು ನಾವು ಇಲ್ಲಿ ಕಂಡುಹಿಡಬೇಕಾಗಿರುತ್ತೆ ಕೊಟ್ಟಿರ್ತಕ್ಕಂತಹ ಆಯ್ಕೆಗಳಲ್ಲಿ. ಗಮನಿಸಿ ವಿದ್ಯಾರ್ಥಿಗಳೇ, ಪೀಟರ್ ವರ್ಕ್ಸ್ ಹಾರ್ಡ್ ಅಂತ ಇದೆ. ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬನ್ನು ಕೊಟ್ಟಿಲ್ಲ ವಿದ್ಯಾರ್ಥಿಗಳೇ. ಒಂದು ವೇಳೆ ಹೆಲ್ಪಿಂಗ್ ವರ್ಬ್ ಕೊಟ್ಟಿದ್ರೆ ಅದೇ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಂಡು ನಾವು ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡಬಹುದಾಗಿತ್ತು. ಬಟ್ ಇಲ್ಲಿ ಗಮನಿಸಿ, ವರ್ಕ್ಸ್ ಅಂತಕ್ಕಂತಹ ಒಂದು ವರ್ಬನ್ನು ನಾವು ಇಲ್ಲಿ ಗಮನಿಸ್ಬೋದು. ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದರೂ ಕೂಡ ಮೇನ್ ವರ್ಬನ್ನು ಗಮನಿಸಬೇಕಾಗುತ್ತೆ. ಗಮನಿಸಿ, ವರ್ಕ್ ಪ್ಲಸ್ ಎಸ್ ಅಂದರೆ ಇಲ್ಲಿ ವರ್ಕ್ಗೆ ಎಸ್ ಸೇರಿಕೊಂಡಿದೆ. ವರ್ಬ್ಗೆ ಎಸ್ ಸೇರಿಕೊಂಡಿದ್ರೆ ವಿದ್ಯಾರ್ಥಿಗಳೇ ನೀವು ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ಡಸ್ ಅನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ. ನೀವು ಕೊಟ್ಟಿರ್ತಕ್ಕಂತಹ ಆಯ್ಕೆಗಳಲ್ಲಿ ಡಸ್ ಅಂತಕ್ಕಂಥದ್ದು ಎಲ್ಲಿದೆ ಹುಡುಕಬೇಕಾಗುತ್ತೆ. ನೋಡಿ, ಆಪ್ಷನ್ ಎದಲ್ಲಿ ಡಸ್ ಕಾಣಿಸ್ತಾ ಇದೆ, ಅದೇ ರೀತಿ ಆಪ್ಷನ್ ಬಿ ದಲ್ಲೂ ಕೂಡ ಡಸ್ ಇದೆ. ಆದರೆ ಕೊಟ್ಟಿರ್ತಕ್ಕಂತಹ ಸ್ಟೇಟ್ಮೆಂಟ್ ಏನಿದೆನೋ ಅದು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿದೆ. ಅಂದರೆ ಎಲ್ಲೂ ಕೂಡ ನೋ ಅಥವಾ ನಾಟ್ ಅಂತಕ್ಕಂತಹ ವರ್ಡ್ಗಳು ಕಾಣಿಸೋದಿಲ್ಲ ಅಲ್ವಾ. ಸೊ ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ದರೆ ಕ್ವಶನ್ ಟ್ಯಾಗ್ ನೆಗೆಟಿವ್ ಇರಬೇಕಾಗುತ್ತೆ. ಸೊ ಈಗ ಡಸ್ ಏನಿದೆನೋ ಇದಕ್ಕೆ ನಾಟ್ ಅಂತಕ್ಕಂಥದ್ದು ಸೇರ್ಕೋಬೇಕಾಗುತ್ತೆ. ಸೊ ಡಸಂಟ್ ಇರ್ತಕ್ಕಂತಹದ್ದೇ ಸರಿಯಾಗಿರ್ತಕ್ಕಂತಹ ಉತ್ತರ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಆಪ್ಷನ್ ಬಿ ಗಮನಿಸಿ, ಡಸಂಟ್ ಹಿ ಅಂತಕ್ಕಂಥದ್ದು ಏನಿದೆನೋ ಅದೇ ಸರಿಯಾಗಿರ್ತಕ್ಕಂತಹ ಉತ್ತರ ಆಗುತ್ತೆ. ಇನ್ನು ಸೆಕೆಂಡ್ ನೋಡಿ, ರೀಡ್ ದ ಗಿವನ್ ಕಾನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಅಂತ ಇದೆ. ಸೊ ಇಲ್ಲಿ ನಾವು ಲ್ಯಾಂಗ್ವೇಜ್ ಫಂಕ್ಷನನ್ನು ಕಂಡುಹಿಡಿಬೇಕು ಅಂಡರ್ಲೈನ್ ಮಾಡಿರ್ತಕ್ಕಂತಹ ಸೆಂಟೆನ್ಸ್ಗೆ. ನೋಡಿ, ಡೈರೆಕ್ಟಾಗಿ ಈ ಒಂದು ಅಂಡರ್ಲೈನ್ ಮಾಡಿರೋ ಸೆಂಟೆನ್ಸನ್ನು ಗಮನಿಸೋಣ. ವುಡ್ ಯು ಪ್ಲೀಸ್ ಗಿವ್ ಮೀ ಯುವರ್ ಸೈನ್ಸ್ ರೆಕಾರ್ಡ್ ಬುಕ್. ನಿನ್ನ ಒಂದು ಸೈನ್ಸ್ ರೆಕಾರ್ಡ್ ಬುಕ್ಕನ್ನು ಕೊಡ್ತೀಯಾ ಅಂಥೇಳಿ ಮನೋಜ್ ಏನು ಮಾಡ್ತಾ ಇದ್ದಾನೆ, ನಿರ್ಮಲಾಳನ್ನು ಕೇಳ್ತಾ ಇದ್ದಾನೆ. ಸೊ ಅವನೇನು ಮಾಡ್ತಾ ಇದ್ದಾನೆ, ಆ ಪುಸ್ತಕವನ್ನು ಅವಳಿಂದ ಕೇಳ್ತಾ ಇರೋದ್ರಿಂದ ದಟ್ ಈಸ್ ರಿಕ್ವೆಸ್ಟ್ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಆಪ್ಷನನ್ನು ಗಮನಿಸಿ, ಒಂದನೇದು ಆಪ್ಷನ್ ಎ ಅಗ್ರೀಯಿಂಗ್ ಇದೆ, ಇದು ತಪ್ಪಾಗುತ್ತೆ. ಯಾಕೆಂದರೆ ಯಾವುದಕ್ಕೂ ಕೂಡ ಒಪ್ಪಿಗೆಯನ್ನು ಸೂಚಿಸ್ತಾ ಇಲ್ಲ. ರಿಕ್ವೆಸ್ಟಿಂಗ್ ಅಂತಕ್ಕಂಥದ್ದು ಆಪ್ಷನ್ ಬಿ ಆಗಿದೆ ವಿದ್ಯಾರ್ಥಿಗಳೇ. ಮೊದಲಿಗೆ ಹೇಳಿದಾಗೆ ಅವನು ಆ ಒಂದು ರೆಕಾರ್ಡ್ ಬುಕ್ಕನ್ನು ಕೇಳ್ತಾ ಇರೋದ್ರಿಂದ ದಟ್ ಈಸ್ ಎ ರಿಕ್ವೆಸ್ಟ್ ಆಗಿದೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹಿಯರ್. ಇನ್ನು ಸೀಕಿಂಗ್ ಡೈರೆಕ್ಷನ್ ಇದೆ, ಆಪ್ಷನ್ ಸಿ. ಯಾವುದೋ ಒಂದು ಮಾರ್ಗದರ್ಶನವನ್ನು ಇಲ್ಲಿ ಕೇಳಲಾಗ್ತಾ ಇಲ್ಲ, ಸೊ ದಟ್ ಈಸ್ ಆಲ್ಸೋ ರಾಂಗ್. ಆ್ಯಂಡ್ ಆಪ್ಷನ್ ಡಿ ಆಫರಿಂಗ್ ಹೆಲ್ಪ್ ಇದೆ, ಯಾವುದೇ ಸಹಾಯವನ್ನು ಕೂಡ ಇಲ್ಲಿ ಕೊಡ್ತಾ ಇಲ್ಲ, ಸೊ ದಟ್ ಈಸ್ ಆಲ್ಸೋ ರಾಂಗ್. ಇನ್ನು ಮೂರನೇ ಪ್ರಶ್ನೆ, ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಅಂತ ಇದೆ. ವರ್ಕರ್ಸ್ ಲಿಫ್ಟೆಡ್ ದ ಹೆವಿ ಗುಡ್ಸ್ ಕ್ವಿಕ್ಲಿ ಅಂತ ಇದೆ. ಸೊ ಕ್ವಿಕ್ಲಿಗೆ ಅಂಡರ್ಲೈನ್ ಮಾಡಲಾಗಿದೆ ವಿದ್ಯಾರ್ಥಿಗಳೇ. ಇಲ್ಲಿ ಗಮನಿಸಿ, ಈ ಕ್ವಿಕ್ಲಿ ಅಂತಕ್ಕಂಥದ್ದು ಲಿಫ್ಟೆಡ್ ಅಂತಕ್ಕಂತಹ ಒಂದು ಕ್ರಿಯಾಪದವನ್ನು ಅದು ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ಈ ರೀತಿ ವರ್ಬನ್ನು ಡಿಸ್ಕ್ರೈಬ್ ಮಾಡಿದರೆ ಅದನ್ನು ನಾವು ಎಡ್ ವರ್ಬ್ ಅಂತೇಳಿ ಕರಿತೇವೆ ವಿದ್ಯಾರ್ಥಿಗಳೇ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದಪ್ಪ ಅಂದರೆ ಎಡ್ ವರ್ಬ್ ಅಂತೇಳಿ. ಇನ್ನೊಂದು ಕ್ಲೂ ಅನ್ನು ನೀವು ಇಲ್ಲಿ ಗಮನಿಸಬಹುದು. ಯಾವುದಾದ್ರೂ ವರ್ಡ್ಗೆ LY ಸೇರಲ್ಪಟ್ಟಿದ್ದರೆ ಅದನ್ನು ಕೂಡ ನಾವು ಎಡ್ ವರ್ಬ್ ಅಂತ 99% ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ಎಲ್ಲ ಕಡೆ ಇದು ವರ್ಕ್ ಆಗೋದಿಲ್ಲ. ಬಟ್ ಮ್ಯಾಕ್ಸಿಮಮ್ ನೀವು ಈ ರೀತಿ ಕಂಡುಹಿಡಿಬೋದು ಈ ಟ್ರಿಕ್ಕನ್ನು ಯೂಸ್ ಮಾಡಿಕೊಂಡು. ನಾಲ್ಕನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಇದೆ. ಸೊ ಇಲ್ಲಿ ಬಿ ಪ್ಲಸ್ ಗೋ ಅಂತ ಏನು ಕೊಟ್ಟಿದ್ದಾರೋ ಇದನ್ನು ನಾವು ಕರೆಕ್ಟಾಗಿರತಕ್ಕಂತಹ ಟೆನ್ಸ್ ಫಾರ್ಮಲ್ಲಿ ಬರೀಬೇಕಾಗುತ್ತೆ. ದೇ ಡ್ಯಾಶ್ ಟು ಸಿಂಗಪೂರ್ ಅಟ್ ದಿಸ್ ಟೈಮ್ ಲಾಸ್ಟ್ ಇಯರ್. ನೋಡಿ ವಿದ್ಯಾರ್ಥಿಗಳೇ, ಲಾಸ್ಟ್ ಇಯರ್ ಅಂತ ಇದೆ. ಈ ಲಾಸ್ಟ್ ಇಯರ್ ಅಂತಕ್ಕಂತಹ ಪದ ಏನಿದೆನೋ ಇದು ನಮಗೆ ಪಾಸ್ಟ್ ಟೆನ್ಸ್ ಅಂತೇಳಿ ತಿಳಿಸಿಕೊಡುತ್ತೆ ಈ ಕೊಟ್ಟಿರ್ತಕ್ಕಂತಹ ಸ್ಟೇಟ್ಮೆಂಟ್. ಸೊ ನಾವೇನು ಮಾಡಬೇಕು ಅಂದರೆ ಬಿ ಅಂತಕ್ಕಂಥದ್ದು ಏನಿದೆನೋ ನೋಡಿ, ಬಿ ಫಾರ್ಮ್ ಆಫ್ ವರ್ಬ್ಸ್ ಅಂದರೆ ಆ್ಯಮ್, ಈಸ್, ಆರ್, ವಾಸ್ ವರ್ಗಳನ್ನು ನಾವು ಬಿ ಫಾರ್ಮ್ ಆಫ್ ವರ್ಬ್ಸ್ ಅಂತೇಳಿ ಕರಿತೇವೆ. ಸೊ ಇಲ್ಲಿ ಬಿ ಅಂತಕ್ಕಂಥದ್ದಕ್ಕೆ ಸೂಟೇಬಲ್ ಯಾವುದಾಗುತ್ತೆ ಇಲ್ಲಿ ಗಮನಿಸಿ. ಸಬ್ಜೆಕ್ಟ್ ಏನಿದೆ ದೇ ಇದೆ ಅಲ್ವಾ. ಸೊ ಪ್ಲೂರಲ್ ಇರೋದ್ರಿಂದ ಮತ್ತು ಪಾಸ್ಟ್ ಟೆನ್ಸಲ್ಲಿ ಈ ಸೆಂಟೆನ್ಸ್ ಇರೋದ್ರಿಂದ ವಾಸ್ ಅಥವಾ ವರ್ಗಳಲ್ಲಿ ನಾವು ವರ್ರನ್ನು ತೆಗೆದುಕೊಳ್ತೇವೆ. ಯಾಕೆಂದರೆ ದೇ ಅಂತಕ್ಕಂಥದ್ದು ಪ್ಲೂರಲ್ ಆಗಿರೋದ್ರಿಂದ. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ವರ್ ಅಂತೇಳಿ ಬರೆದುಕೊಳ್ಳೋಣ. ಇನ್ನು ಗೋ ಇರೋದನ್ನು ನೋಡಿ, ಟು ಸಿಂಗಪೂರ್ ಎಟ್ ದಿಸ್ ಟೈಮ್ ಲಾಸ್ಟ್ ಇಯರ್ ಇದೆ ಅಲ್ವಾ. ದೇ ವರ್ ಗೋಯಿಂಗ್ ಅಂತೇಳಿ ನಾವು ING ಫಾರ್ಮಲ್ಲಿ ಈ ವರ್ಬನ್ನು ಫಿಲ್ ಮಾಡ್ತೇವೆ. ದೇ ವರ್ ಗೋಯಿಂಗ್ ಟು ಸಿಂಗಪೂರ್ ಎಟ್ ದಿಸ್ ಟೈಮ್ ಲಾಸ್ಟ್ ಇಯರ್. ಇನ್ನು ಫಿಫ್ತ್ ಒನ್, ಯೂಸ್ ದ ವರ್ಡ್ ಬುಕ್ ಆ್ಯಸ್ ವರ್ಬ್ ಇನ್ ಎ ಸೆಂಟೆನ್ಸ್ ಅಂತ ಇದೆ. ಸೊ ಬುಕ್ ಅಂತಕ್ಕಂತಹ ವರ್ಡನ್ನು ನಾವು ಇಲ್ಲೇನು ಮಾಡಬೇಕಾಗುತ್ತೆ, ವರ್ಬ್ ಆಗಿ ಯೂಸ್ ಮಾಡಿ ಅಂತೇಳಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ನೋಡಿ, ಕಾಮನ್ ಆಗಿ ನೀವು ಐ ಆಮ್ ರೀಡಿಂಗ್ ಎ ಬುಕ್ ಅಂತೇಳಿ ಯಾವುದೋ ಒಂದು ಸೆಂಟೆನ್ಸನ್ನು ಕ್ರಿಯೇಟ್ ಮಾಡಿಬಿಟ್ರೆ ಅದು ತಪ್ಪಾಗುತ್ತೆ. ಯಾಕೆಂದರೆ ಅಲ್ಲಿ ಅದು ನೌನ್ ಆಗಿ ಬರುತ್ತೆ, ಇಲ್ಲಿ ವರ್ಬ್ ಆಗಿ ಕೇಳಿದ್ದಾರೆ. ಸೊ ಇಲ್ಲಿ ಗಮನಿಸಿ, ಐ ಆಮ್ ಬುಕ್ಕಿಂಗ್ ಎ
ಐ ಆಮ್ ಬುಕ್ಕಿಂಗ್, ಗಮನಿಸಿ ಸರಿಯಾಗಿ, ಬುಕ್ಕಿಂಗ್ ಎ ಟ್ರೈನ್ ಟಿಕೆಟ್. ಸೊ ಇಲ್ಲಿ ಇದು ವರ್ಬ್ ಆಗಿ ಕೆಲಸವನ್ನು ಮಾಡ್ತಾ ಇದೆ. ಐ ಆಮ್ ಬುಕ್ಕಿಂಗ್ ಎ ಟ್ರೈನ್ ಟಿಕೆಟ್ ಅಥವಾ ಐ ಆಮ್ ಬುಕ್ಕಿಂಗ್ ಎ ರೆಸ್ಟೋರೆಂಟ್. ಈ ರೀತಿ ನೀವು ಸೆಂಟೆನ್ಸನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. 6th ಒನ್, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಕೇಳಿದರೆ, ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ 4ನೇ ಪ್ರಶ್ನೆ ಇಲ್ಲಿ ಏನು ಮಾಡಿದ್ರು ಅಂದರೆ ಬ್ರಾಕೆಟ್ ಒಳಗಡೆ ವರ್ಬನ್ನು ಕೊಟ್ಟಿರ್ತಾರೆ, ಅದರ ಟೆನ್ಸ್ ಫಾರ್ಮನ್ನು ಫಿಲ್ ಮಾಡಿದ್ವಿ. ಬಟ್ ಇಲ್ಲಿ ನೋಡಿ ಡೆವಲಪ್ ಅಂತಕ್ಕಂಥ ಒಂದು ವರ್ಬನ್ನು ಕೊಟ್ಟಿದ್ದಾರೆ, ಇದಕ್ಕೆ ಯಾವುದೋ ಒಂದು ಸಫಿಕ್ಸನ್ನು ಸೇರಿಸಿ ನಾವು ಏನು ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ, ಇದನ್ನು ನೌನ್ ಮಾಡಿ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಸೊ ಎರಡಕ್ಕೂ ಕೂಡ ಡಿಫ್ರೆನ್ಸ್ ಇದೆ. ಇಲ್ಲಿ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಕೇಳಿರ್ತಾರೆ, ಅದು ನಿಮಗೆ ಸರಿಯಾಗಿ ಗಮನಿಸಿ. ದ ಚೀಫ್ ಗೆಸ್ಟ್ ಸ್ಟ್ರೆಸ್ಡ್ ದ ಇಂಪಾರ್ಟೆನ್ಸ್ ಆಫ್ ಎಕನಾಮಿಕ್ ಡೆವಲಪ್ ಇದೆ ವಿದ್ಯಾರ್ಥಿಗಳೇ, ಇದಕ್ಕೆ ಸೂಟೇಬಲ್ ಸಫಿಕ್ಸ್ ಯಾವುದಪ್ಪ ಅಂದರೆ ಮೆಂಟ್ ಅಂತಕ್ಕಂಥದ್ದು. ಸೊ ಇಲ್ಲಿ ಡೆವಲಪ್ಮೆಂಟ್ ಅಂಥೇಳಿ ನೀವು ಬರಿಬೇಕಾಗುತ್ತೆ ಉತ್ತರವನ್ನು, ಡೆವಲಪ್ಮೆಂಟ್. ಇನ್ನು 7th ಒನ್, ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂತೇಳಿ ಮತ್ತೆ ಕ್ವಶನ್ ಟ್ಯಾಗಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ಇಲ್ಲಿ ಗಮನಿಸ್ತಾ ಇದ್ದೇವೆ. ಸ್ಟೂಡೆಂಟ್ಸ್ ಶೌಟೆಡ್ ಇನ್ ದ ಕ್ಲಾಸ್ ರೂಮ್ ಅಂತ ಇದೆ, ಗಮನಿಸಬಹುದು ವಿದ್ಯಾರ್ಥಿಗಳೇ, ಇಲ್ಲೂ ಕೂಡ ಯಾವುದೇ ಒಂದು ಹೆಲ್ಪಿಂಗ್ ವರ್ಬ್ ಇಲ್ಲ. ಸೊ ಕ್ವಶನ್ ಟ್ಯಾಗನ್ನು ನಾವು ರಚನೆ ಮಾಡಬೇಕು ಅಂದರೆ ಒಂದು ಹೆಲ್ಪಿಂಗ್ ವರ್ಬ್ ಬೇಕಾಗುತ್ತೆ. ಈಗ ನಾವು ಮೇನ್ ವರ್ಬನ್ನು ಗಮನಿಸೋಣ. ನೋಡಿ, ಶೌಟೆಡ್ ಅಂತಕ್ಕಂಥದ್ದು ಮೇನ್ ವರ್ಬ್ ಆಗಿದೆ, ಇದು ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿ ಇದೆ ವಿದ್ಯಾರ್ಥಿಗಳೇ, ಶೌಟೆಡ್ ಅಂತಕ್ಕಂಥದ್ದು. ಸೊ ಈ ರೀತಿ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ವರ್ಬ್ ಇದ್ದರೆ ನೀವು ಡಿಡ್ಡನ್ನು ತೆಗೆದುಕೊಳ್ಬೇಕಾಗುತ್ತೆ ಕ್ವಶನ್ ಟ್ಯಾಗ್ ಮಾಡಲಿಕ್ಕೆ. ಮತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ, ಅಂದರೆ ಎಲ್ಲೂ ಕೂಡ ನಾಟ್ ಅಥವಾ ನೋ ಅಂತಕ್ಕಂತಹ ವರ್ಡ್ಸ್ಗಳು ಇಲ್ಲ. ಸೊ ಡಿಡೆಂಟ್ ಅಂತಕ್ಕಂಥದ್ದು ಕ್ವಶನ್ ಟ್ಯಾಗಲ್ಲಿ ನಮಗೆ ಬರಬೇಕಾಗುತ್ತೆ. ಸೊ ಕೊಟ್ಟಿರೋ ಆಯ್ಕೆಗಳನ್ನು ಗಮನಿಸಿ. ಆಪ್ಷನ್ ಎದಲ್ಲಿ ಡೋಂಟ್ ಇದೆ, ಡಿಡೆಂಟ್ ಇಲ್ಲ, ಸೊ ದಟ್ ಈಸ್ ರಾಂಗ್ ಆನ್ಸರ್. ಅದೇ ರೀತಿ ಆಪ್ಷನ್ ಬಿ ಡೂ ದೇ ಇದೆ, ಅಲ್ಲೂ ಕೂಡ ಡಿಡ್ ಇಲ್ಲ, ಸೊ ಡಿಲೀಟ್ ಇಟ್. ಇನ್ನು ಆಪ್ಷನ್ ಸಿ ಗಮನಿಸಿ ವಿದ್ಯಾರ್ಥಿಗಳೇ, ಡಿಡೆಂಟ್ ದೇ ಅಂತ ಇದೆ. ಸೊ ನಮಗೆ ಬೇಕಾಗಿರತಕ್ಕಂತಹ ಡಿಡ್ ಇಲ್ಲಿ ಕಾಣಿಸ್ತಾ ಇದೆ, ಡಿಡೆಂಟ್ ಅಂತಕ್ಕಂಥದ್ದು. ಇನ್ನು ಕೊನೆಯ ಆಯ್ಕೆ ಡಿಡ್ ದೇ ಇದೆ ಅಲ್ವಾ, ಅಲ್ಲೂ ನಾಟ್ ಅಂತಕ್ಕಂಥದ್ದಿಲ್ಲ, ಸೊ ಅದನ್ನು ಕೂಡ ನಾವು ಡಿಲೀಟ್ ಮಾಡ್ತೇವೆ. ಸೊ ಈಗ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಸಿ ಆಗಿರುತ್ತೆ, ಡಿಡೆಂಟ್ ದೇ ಅಂತಕ್ಕಂಥದ್ದು. 8ನೇ ಪ್ರಶ್ನೆ ವಿದ್ಯಾರ್ಥಿಗಳೇ, ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್ ಅಂತ ಇದೆ ವಿದ್ಯಾರ್ಥಿಗಳೇ. ಕೊಟ್ಟಿರ್ತಕ್ಕಂತಹ ಈ ಒಂದು ಡೈಲಾಗ್ಸ್ಗಳಲ್ಲಿ ಇನ್ಫಿನಿಟಿವ್ ಯಾವುದು ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಗಮನಿಸಿ, ಇನ್ಫಿನಿಟಿವ್ ಅಂದ ತಕ್ಷಣವೇ 2+ ವರ್ಬ್ ಇರಬೇಕಾಗುತ್ತೆ, ಅದನ್ನೇ ನಾವು ಇನ್ಫಿನಿಟಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ಇಲ್ಲಿ ಆಯ್ಕೆಗಳನ್ನು ಗಮನಿಸಬಹುದು, ಕೊನೆಗೆ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ಆಯ್ಕೆ ನೋಡಿ, ವುಡ್ ಅಂತ ಇದೆ, ಅಲ್ಲಿ 2 ಅಂತಕ್ಕಂಥದ್ದಿಲ್ಲ. ಆಪ್ಷನ್ ಸಿ ದಲ್ಲೂ ಕೂಡ ಗಮನಿಸಿ 2 ಇಲ್ಲ. ಆಪ್ಷನ್ ಡಿ ಗಮನಿಸಿ 2 ಇಲ್ಲ. ಈ ಲೈಕ್ ಮತ್ತು ಸಿ ಎರಡು ವರ್ಬ್ ಆಗಿದ್ರು ಕೂಡ ಅಲ್ಲಿ 2 ಇಲ್ಲ. ಆದರೆ ಆಪ್ಷನ್ ಬಿ ಅನ್ನು ಗಮನಿಸಿ ವಿದ್ಯಾರ್ಥಿಗಳೇ, 2+ ವರ್ಬ್ ಅಂತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಇಲ್ಲಿ 2 ಇದೆ ಮತ್ತು ಅದರ ಮುಂದೆ ಬೈ ಅಂತಕ್ಕಂಥದ್ದು ವರ್ಬ್ ಆಗಿರುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 9ನೇ ಪ್ರಶ್ನೆ, ಇಲ್ಲೂ ಕೂಡ ಗಮನಿಸಬಹುದು, ಲ್ಯಾಂಗ್ವೇಜ್ ಫಂಕ್ಷನ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಅಂಡರ್ಲೈನ್ಡ್ ಸೆಂಟೆನ್ಸನ್ನು ಗಮನಿಸಬೇಕಾಗುತ್ತೆ. ಇಲ್ಲಿ ರಾಘವ್ ಹೇಳ್ತಕ್ಕಂತಹ ಸೆಂಟೆನ್ಸಲ್ಲಿ ಅಂಡರ್ಲೈನ್ ಇದೆ, ಗಮನಿಸಿ. ಗೋ ಸ್ಟ್ರೇಟ್ ಆ್ಯಂಡ್ ಟೇಕ್ ರೈಟ್ ಟರ್ನ್ ಆಫ್ಟರ್ ದ ಸರ್ಕಲ್. ಸೊ ವಿದ್ಯಾರ್ಥಿಗಳೇ, ಈ ಸೆಂಟೆನ್ಸ್ ನೋಡಿದರೆ ಗೊತ್ತಾಗುತ್ತೆ ನಮಗೆ. ಹಾಗೆ ಸ್ಟ್ರೇಟ್ ಹೋಗಿಬಿಟ್ಟು ರೈಟ್ ಟೇಕ್ ದ ರೈಟ್ ಅಂತ ಇದೆ, ದೆನ್ ಟರ್ನ್ ಆಫ್ಟರ್ ದ ಸರ್ಕಲ್, ಒಂದು ಸರ್ಕಲ್ ಬರುತ್ತೆ, ಅಲ್ಲಿ ಟರ್ನ್ ಆಗಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದೊಂದು ಡೈರೆಕ್ಷನನ್ನು ಅಂದರೆ ಮಾರ್ಗವನ್ನು ಸೂಚಿಸ್ತಕ್ಕಂತಹ ಪದ ಆಗಿದೆ. ಆಪ್ಷನ್ ಎ ಗಮನಿಸಿ, ಆಫರಿಂಗ್ ಹೆಲ್ಪ್ ಇದೆ, ರಾಂಗ್ ಆನ್ಸರ್ ಆಗುತ್ತೆ. ಆಪ್ಷನ್ ಬಿ ಗಿವಿಂಗ್ ಡೈರೆಕ್ಷನ್ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ ಆಗುತ್ತೆ ವಿದ್ಯಾರ್ಥಿಗಳೇ, ಗಿವಿಂಗ್ ಡೈರೆಕ್ಷನ್. 10ನೇ ಪ್ರಶ್ನೆ, ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಅಂತ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ಅಂಡರ್ಲೈನ್ ಆಗಬೇಕಾಗಿದ್ದಂತಹ ವರ್ಡ್ ಅಡ್ವೆಂಚರಸ್ ಆಗಿರುತ್ತೆ. ಸೊ ರಾಜ್ ಈಸ್ ವೆರಿ ಅಡ್ವೆಂಚರಸ್ ಅಂತ ಈ ಸೆಂಟೆನ್ಸ್ ಇದೆ. ಈಗ ಅಡ್ವೆಂಚರಸ್ ಅಂಡರ್ಲೈನ್ ಏನು ಮಾಡಲಾಗಿದೆನೋ ಇದು ಯಾವ ಒಂದು ಪಾರ್ಟ್ ಆಫ್ ಸ್ಪೀಚ್ ಅಂತ ಕೇಳಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ರಾಜ್ ಅಂತಕ್ಕಂಥದ್ದು ನೌನ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಸೊ ಈ ನೌನನ್ನು ಈ ಒಂದು ಅಡ್ವೆಂಚರಸ್ ಡಿಸ್ಕ್ರೈಬ್ ಮಾಡ್ತಾ ಇದೆ, ಅಂದರೆ ರಾಜ್ ಅಂತಕ್ಕಂಥವನು ಎಂತಹ ವ್ಯಕ್ತಿ ಅಂಥೇಳಿ ಹೇಳಲಾಗ್ತಾ ಇದೆ. ಸೊ ಈ ರೀತಿ ನಾಮಪದವನ್ನು ಡಿಸ್ಕ್ರೈಬ್ ಮಾಡಿದರೆ ಅದನ್ನು ನಾವು ಏನಂತ ಕರಿತೇವೆ ಅಂದರೆ ಅಡ್ಜೆಕ್ಟಿವ್ ಅಂಥೇಳಿ ಕರಿತೇವೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಅಡ್ವೆಂಚರಸ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್ ಆಗಿದೆ. ಇನ್ನು 11ನೇ ಪ್ರಶ್ನೆ, ರೀಡ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್ ಅಂತ ಇದೆ. ಆಲ್ರೆಡಿ ನಿಮಗೆ ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೇನೆ. 2+ ವರ್ಬ್ ಇರಬೇಕು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಯ್ಕೆಗಳಲ್ಲಿ ಯಾವುದು ಸರಿಯಾಗಿರುವ ಉತ್ತರ ಅಂತಕ್ಕಂಥದ್ದನ್ನು ಪ್ರಶ್ನೆ ನಂಬರ್ 11 ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಉತ್ತರವನ್ನು
ಕಳಿಸ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ಇನ್ನು 12th ಕ್ವೆಶನ್ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರಾಕೆಟ್ಸ್ ಇದೆ. ಸೊ ಇಲ್ಲೂ ಕೂಡ ಅಷ್ಟೇ ಟೆನ್ಸ್ ಫಾರ್ಮ್ ಆಫ್ ದ ವರ್ಬನ್ನು ಫಿಲ್ ಮಾಡಬೇಕಾಗುತ್ತೆ. ಸೆಂಟೆನ್ಸನ್ನು ಗಮನಿಸಿ. ಪ್ರಿಯಾಂಕಾ ಡ್ಯಾಶ್ ಫಾರ್ ಹರ್ ಫ್ರೆಂಡ್ ಇನ್ ದ ರೈಲ್ವೆ ಸ್ಟೇಷನ್ ಎಸ್ಟರ್ಡೇ ಅಂತ ಇದೆ. ಸೊ ವಿದ್ಯಾರ್ಥಿಗಳೇ, ಎಸ್ಟರ್ಡೇ ಅಂದ ತಕ್ಷಣವೇ ಪಾಸ್ಟ್ ಅಂತಕ್ಕಂಥದ್ದು ನಮಗೆ ಕ್ಲೂ ಸಿಗ್ತಾ ಇದೆ. ಸೊ ಇಲ್ಲಿ ಬಿ ಅಂದಾಗ ನಾವು ಪಾಸ್ಟ್ ಟೆನ್ಸ್ಗೆ ಸಂಬಂಧಪಟ್ಟಂತೆ ವಾಸನ್ನು ತೆಗೆದುಕೊಳ್ಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಪ್ರಿಯಾಂಕ ಸಿಂಗ್ಯುಲರ್ ಆಗಿರೋದ್ರಿಂದ ವಾಸನ್ನು ತೆಗೆದುಕೊಳ್ತೇವೆ. ಒಂದು ವೇಳೆ ಪ್ಲೂರಲ್ ಆಗಿದ್ದರೆ ಆಗ ನಾವು ವರ್ರನ್ನು ತೆಗೆದುಕೊಳ್ಬೇಕಾಗಿತ್ತು. ಈಗ ನಾವು ವಾಸ್ ತೆಗೆದುಕೊಳ್ತೇವೆ. ಪ್ರಿಯಾಂಕಾ ವಾಸ್ ವೇಟ್ ಇದೆ ವಿದ್ಯಾರ್ಥಿಗಳೇ, ಇದನ್ನು ING ಫಾರ್ಮಲ್ಲಿ ಬರಿಬೇಕಾಗುತ್ತೆ. ವೇಟಿಂಗ್, ಪ್ರಿಯಾಂಕಾ ವಾಸ್ ವೇಟಿಂಗ್ ಫಾರ್ ಹರ್ ಫ್ರೆಂಡ್ ಇನ್ ದ ರೈಲ್ವೆ ಸ್ಟೇಷನ್ ಎಸ್ಟರ್ಡೇ ಅಂತ ಸೆಂಟೆನ್ಸ್ ಸಿಗುತ್ತೆ. ಕ್ವಶನ್ ನಂಬರ್ 13 ನೋಡಿ, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಇದೆ. ಸೊ ಇಲ್ಲೂ ಅಷ್ಟೇ ಏಬಲ್ ಏನು ಕೊಟ್ಟಿದ್ದಾರೋ ಇದಕ್ಕೆ ಯಾವುದೋ ಒಂದು ಸಫಿಕ್ಸನ್ನು ನಾವು ಸೇರಿಸಬೇಕಾಗುತ್ತೆ. ಗಮನಿಸಿ, ವಿ ಶುಡ್ ಆಲ್ವೇಸ್ ಬಿ ಕಾನ್ಫಿಡೆಂಟ್ ಆಫ್ ಅವರ್ ಏಬಲ್ ಅಂತ ಇದೆ. ತುಂಬ ಸುಲಭ ಇದೆ ವಿದ್ಯಾರ್ಥಿಗಳೇ, ಇದನ್ನು ಎಬಿಲಿಟಿ ಅಂಥೇಳಿ ನಾವು ಬರಿಬೇಕಾಗುತ್ತೆ. 14ನೇ ಪ್ರಶ್ನೆ, ಚೇಂಜ್ ಇಂಟು ಸೂಪರ್ಲೇಟಿವ್ ಡಿಗ್ರಿ ಅಂತ ಕೇಳಿದ್ದಾರೆ. ಸೊ ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸ್ ಯಾವ ಒಂದು ಡಿಗ್ರಿಲಿದೆ ಗಮನಿಸೋಣ. ಹೀ ಈಸ್ ಮೋರ್ ಜನರಸ್ ದ್ಯಾನ್ ಎನಿ ಅದರ್ ಮ್ಯಾನ್ ಐ ಹ್ಯಾವ್ ಮೆಟ್ ಅಂತ ಇದೆ. ಗಮನಿಸಬಹುದು ವಿದ್ಯಾರ್ಥಿಗಳೇ. ನೋಡಿ, ಕೊಟ್ಟಿರೋ ಸೆಂಟೆನ್ಸನ್ನು ನಾವು ಮೊದಲಿಗೆ ಏನು ಮಾಡ್ತೀವಿ ಅಂದರೆ ಡಿವೈಡ್ ಮಾಡ್ಕೊಳ್ಳೋಣ. ಹೇಗೆ ಅಂದರೆ ಗಮನಿಸಿ, ಹೀ ಈಸ್ ಅಂತಕ್ಕಂಥದ್ದು ಮೊದಲನೇ ಪಾರ್ಟ್ ಆಗುತ್ತೆ. ಇನ್ನು ಅಡ್ಜೆಕ್ಟಿವ್ ಪಾರ್ಟನ್ನು ಗಮನಿಸೋಣ. ಮೋರ್ ಜನರಸ್ ಅಂತಕ್ಕಂಥದ್ದು ಮೋರ್ ಜನರಸ್ ದ್ಯಾನ್ ಸೆಕೆಂಡ್ ಪಾರ್ಟ್ ಅಂತೇಳಿ ನಾವು ಅಡ್ಜೆಕ್ಟಿವ್ ಪಾರ್ಟ್ ಆಗಿ ಮಾಡ್ಕೊಳ್ತೇವೆ. ಇನ್ನು ಥರ್ಡ್ ಪಾರ್ಟ್ ಎನಿ ಅದರ್ ಅಂಥೇಳಿ, ಇನ್ನು 4ನೇ ಪಾರ್ಟ್ ಮ್ಯಾನ್ ಐ ಹ್ಯಾವ್ ಮೆಟ್. ಸೊ ಈ ರೀತಿ 4 ಭಾಗಗಳನ್ನು ಮೊದಲಿಗೆ ಸೆಂಟೆನ್ಸನ್ನು ನಾವು ಡಿವೈಡ್ ಮಾಡಿಕೊಳ್ಳೋಣ. ಈಗ ಫಸ್ಟ್ ಪಾರ್ಟ್ ಏನಿರುತ್ತೋ ಅದನ್ನು ಆ್ಯಸ್ ಇಟ್ ಈಸ್ ಬರೆದುಕೊಳ್ಳೋಣ, ಹಿ ಈಸ್ ಅಂಥೇಳಿ. ಈಗ ನೋಡಿ, ಅಡ್ಜೆಕ್ಟಿವ್ ಪಾರ್ಟ್ ಏನಿದೆನೋ ಇದನ್ನು ನಾವು ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕಲ್ವಾ. ಸೊ ಈಗ ಏನು ಮಾಡಬೇಕು, ಮೋರ್ ಇರೋದನ್ನು ಮೋಸ್ಟ್ ಮಾಡಬೇಕು. ಅದಕ್ಕಿಂತ ಮೊದಲು ಡೆಫಿನಿಟ್ ಆರ್ಟಿಕಲ್ ದನ್ನು ಸೇರಿಸಬೇಕಾಗುತ್ತೆ. ಹಿ ಈಸ್ ದ ಮೋಸ್ಟ್ ಜನರಸ್. ನೋಡಿ, ಇಲ್ಲಿರ್ತಕ್ಕಂಥದ್ದನ್ನೇ ಬರಿತಾ ಇದ್ದೇವೆ, ಜನರಸ್ ಅಂಥೇಳಿ ಬರಿತೇವೆ. ಸೊ ಈಗ ಮೋರ್ ಜನರಸ್ ದ್ಯಾನ್ ಇರೋದನ್ನು ದ ಮೋಸ್ಟ್ ಜನರಸ್ ಅಂತೇಳಿ ಸೆಕೆಂಡ್ ಪಾರ್ಟ್ಗೆ ಚೇಂಜ್ ಮಾಡಿ ಬರಿತಾ ಇದ್ದೇವೆ. ಇನ್ನು ನೆಕ್ಸ್ಟ್ ಏನು ಮಾಡ್ತೇವೆ ನೋಡಿ, ಈಸ್ ದ ಮೋಸ್ಟ್ ಜನರಸ್ ಆದಮೇಲೆ ಇಲ್ಲಿ ಕೊನೆಗಿರ್ತಕ್ಕಂತಹ ಫೋರ್ತ್ ಪಾರ್ಟ್ ಏನಿತ್ತೋ ಅದನ್ನು ಆ್ಯಸ್ ಇಟ್ ಈಸ್ ಬರೆದುಕೊಳ್ಬೇಕು, ಮ್ಯಾನ್ ಐ ಹ್ಯಾವ್ ಮೆಟ್ ಅಂಥೇಳಿ. ಸೊ ಆನ್ಸರ್ ನೋಡಿ, ಹಿ ಈಸ್ ದ ಮೋಸ್ಟ್ ಜನರಸ್ ಮ್ಯಾನ್ ಐ ಹ್ಯಾವ್ ಮೆಟ್ ಅಂಥೇಳಿ. ಸೊ ಇಲ್ಲಿ ನಾವು ಕಂಪ್ಯಾರೇಟಿವ್ ಡಿಗ್ರಿಲಿ 4 ಭಾಗಗಳನ್ನು ಏನು ಮಾಡಿದ್ವೋ ಸೂಪರ್ಲೇಟಿವ್ ಡಿಗ್ರಿಗೆ ಮಾಡಬೇಕಾದ್ರೆ ಅದು 3 ಭಾಗವಾಗಿ ಬದಲಾಗುತ್ತೆ. ಗಮನಿಸಿ, ಹಿ ಈಸ್ ಅಂತಕ್ಕಂಥದ್ದು ಮೊದಲನೇ ಭಾಗ, ದ ಮೋಸ್ಟ್ ಜನರಸ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್ ಪಾರ್ಟ್, ಇದು ಸೆಕೆಂಡ್ ಪಾರ್ಟ್, ಮತ್ತು ಮ್ಯಾನ್ ಐ ಹ್ಯಾವ್ ಮೆಟ್ ಅಂತಕ್ಕಂಥದ್ದು ಥರ್ಡ್ ಪಾರ್ಟ್ ಆಗುತ್ತೆ. ಇನ್ನು 15ನೇ ಪ್ರಶ್ನೆ, ಚೇಂಜ್ ಇಂಟು ಕಂಪ್ಯಾರೇಟಿವ್ ಡಿಗ್ರಿ. ನೋಡಿ, ಮೇಲಿನ ಸೆಂಟೆನ್ಸನ್ನು ನಾವು ಏನು ಮಾಡಿದ್ದೇವೆ, ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡಿದ್ದೇವೆ. ಇಲ್ಲಿ ಕಂಪ್ಯಾರೇಟಿವ್ ಡಿಗ್ರಿಗೆ ಚೇಂಜ್ ಮಾಡಲಿಕ್ಕೆ ಕೇಳಿದ್ದಾರೆ. ಈ ರೀತಿ ಬಂದಾಗ ಏನು ಮಾಡ್ತೇವೆ ಅಂದರೆ, ಮೊದಲಿನ ಈ ಒಂದು ಸೆಂಟೆನ್ಸನ್ನು ಯಾವ ರೀತಿ ಮಾಡಿದ್ವಲ್ವ ಅದೇ ರೀತಿಯೇ. ಈಗ ನೋಡಿ, ಕಂಪ್ಯಾರೇಟಿವ್ ಅಂದ ತಕ್ಷಣವೇ ಇದು ಸೂಪರ್ಲೇಟಿವ್ ಅಲ್ಲಿ ಸೆಂಟೆನ್ಸ್ ಇದೆ. ಸೊ ಇದನ್ನು ನಾವು ಏನು ಮಾಡ್ತೇವೆ, ಮೊದಲಿಗೆ 3 ಭಾಗವಾಗಿ ಚೇಂಜ್ ಮಾಡ್ಕೊಳ್ಳೋಣ. ಬ್ಯಾಂಗ್ಳೂರ್ ಈಸ್ ಅನ್ನೋದು ಫಸ್ಟ್ ಪಾರ್ಟ್, ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಅಂತಕ್ಕಂಥದ್ದು ಸೆಕೆಂಡ್ ಪಾರ್ಟ್, ಸಿಟಿ ಇನ್ ಇಂಡಿಯಾ ಅನ್ನೋದು ಥರ್ಡ್ ಪಾರ್ಟ್ ಆಗುತ್ತೆ. ಈಗ ಮೊದಲನೇ ಪಾರ್ಟನ್ನು ಯಾವುದೇ ಬದಲಾವಣೆ ಇಲ್ಲದೇನೆ ಹಾಗೆ ಬರೆದುಕೊಳ್ಳೋಣ, ಬ್ಯಾಂಗ್ಳೂರ್ ಈಸ್ ಅಂತೇಳಿ. ಈಗ ನೋಡಿ, ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಸೂಪರ್ಲೇಟಿವ್ ಫಾರ್ಮಲ್ಲಿರೋ ಅಡ್ಜೆಕ್ಟಿವ್ ಆಗುತ್ತೆ. ಇದನ್ನು ನಾವು ಕಂಪ್ಯಾರೇಟಿವ್ಗೆ ಚೇಂಜ್ ಮಾಡ್ಕೊಳ್ಳೋಣ. ಬ್ಯಾಂಗ್ಳೂರ್ ಈಸ್ ನೋಡಿ, ಮೋಸ್ಟ್ ಇರೋದನ್ನು ಮೋರ್ ಅಂಥೇಳಿ ಮಾಡ್ತೇವೆ, ಮೋರ್ ಎಕ್ಸ್ಪೆನ್ಸಿವ್, ಮತ್ತು ಕಂಪ್ಯಾರೇಟಿವ್ ಆಗಿರೋದ್ರಿಂದ ದ್ಯಾನ್ ಅಂತೇಳಿ ಬರೆದುಕೊಳ್ತೇವೆ. ಸೊ ಈ ರೀತಿ ಸೆಕೆಂಡ್ ಪಾರ್ಟನ್ನು ಮಾಡಿಕೊಂಡ್ವಿ. ಮೊದಲನೇದು ಬ್ಯಾಂಗ್ಳೂರ್ ಈಸ್ ಫಸ್ಟ್ ಪಾರ್ಟ್, ಮೋರ್ ಎಕ್ಸ್ಪೆನ್ಸಿವ್ ದ್ಯಾನ್ ಸೆಕೆಂಡ್ ಪಾರ್ಟ್. ಇನ್ನು ಕಂಪ್ಯಾರೇಟಿವ್ ಡಿಗ್ರಿಲಿ ಫಿಕ್ಸ್ ಆಗಿರ್ತಕ್ಕಂಥದ್ದು ಥರ್ಡ್ ಪಾರ್ಟ್ ಆಗಿರುತ್ತೆ, ದ್ಯಾನ್ ಆದಮೇಲೆ ಎನಿ ಅದರ್ ಅಂತೇಳಿ. ಸೊ ಇದು ನಿಮಗೆ ಗಮನಿಸಬಹುದು, ಮೇಲಿನ ಸೆಂಟೆನ್ಸಲ್ಲೂ ಕೂಡ ಇಲ್ಲಿ ಎನಿ ಅದರ್ ಇರೋದನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಸೊ ಅದನ್ನೇ ನಾವು ಇಲ್ಲಿ ಥರ್ಡ್ ಪಾರ್ಟಾಗಿ ಬರೆದುಕೊಳ್ತೇವೆ. ಎನಿ ಅದರ್ ಆದಮೇಲೆ ಸಿಟಿ ಇನ್ ಇಂಡಿಯಾ ಏನಿದೆನೋ ಇದನ್ನು ಕೊನೆಗೆ ನಾವು ಫೋರ್ತ್ ಪಾರ್ಟಾಗಿ ಬರಿತೇವೆ, ಸಿಟಿ ಇನ್ ಇಂಡಿಯಾ. ಸೊ ಈ ರೀತಿ ನೀವು ಏನು ಮಾಡಬೇಕು ಅಂದರೆ ಸೆಂಟೆನ್ಸನ್ನು ಡಿವೈಡ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಈ ಒಂದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಕ್ವೆಶನನ್ನು ಸಾಲ್ವ್ ಮಾಡಬಹುದು. ಇನ್ನು 16ನೇ ಪ್ರಶ್ನೆ, ಯೂಸ್ ದ ವರ್ಡ್ ಕಂಡಕ್ಟ್ ಆ್ಯಸ್ ವರ್ಬ್ ಇನ್ ಎ ಸೆಂಟೆನ್ಸ್ ಅಂತ ಇದೆ.
ಸೊ ಕಂಡಕ್ಟನ್ನು ವರ್ಬ್ ಆಗಿ ಯೂಸ್ ಮಾಡಿ ಅಂತ ಕೇಳಿದ್ದಾರೆ. ಮೈ ಟೀಚರ್ ಕಂಡಕ್ಟೆಡ್ ಯೂನಿಟ್ ಟೆಸ್ಟ್ ಎಸ್ಟರ್ಡೇ. ಸೊ ಈ ರೀತಿ ಸಿಂಪಲ್ ಆಗಿ ಒಂದು ಸೆಂಟೆನ್ಸನ್ನು ನಾನು ಕೊಟ್ಟಿದ್ದೇನೆ. ನೀವು ಯಾವುದೇ ಒಂದು ಸೆಂಟೆನ್ಸನ್ನು ವರ್ಬ್ ಆಗಿ ಯೂಸ್ ಮಾಡಬಹುದು ವಿದ್ಯಾರ್ಥಿಗಳೇ. ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಹೆಚ್ಚಿನ ಗ್ರಾಮರನ್ನು ಕಲಿಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಆಲ್ ದಿ ಬೆಸ್ಟ್ ಆ್ಯಂಡ್ ಟೇಕ್ ಕೇರ್.